ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ವಾವ್, ಇವತ್ತೇನೋ ಸ್ವಲ್ಪ ಜಾಸ್ತಿ ಐಟಮ್ಸ್ ಮಾಡಿರೋ ಥರ ಇದೆ. ಏನೇನಿದೆ ಅಂತ ಎಲ್ಲ ನೋಡ್ಕೊಂಡ್ಬಿಟ್ರೆ ಆಲ್ರಲ್ಲಿ ಫಸ್ಟ್ ಯಾವುದು ಲಾಸ್ಟ್ ಯಾವುದು ಅಂತ ಫಿಕ್ಸ್ ಆಗ್ಬಿಡ್ಬೋದು. ಸಾಂಬಾರ್, ಘಮ ಘಮ ಸಾಂಬಾರ್, ಬಣ್ಣ ಮತ್ತು ಪರಿಮಳಕ್ಕೆ 8/10. ಈಗ ಟೇಸ್ಟ್ ಹೆಂಗಿದೆ ನೋಡೋಣ ಬನ್ನಿ. ಸಾಂಬಾರು ಬಿಸಿಯಾಗಿತ್ತು, ನಾಲ್ಗೆನೂ ಸುಡ್ತು, ಕೈಯೂ ಸುತ್ತು. ಟೇಸ್ಟೇ ಗೊತ್ತಾಗಲಿಲ್ಲ. ಸಾಂಬಾರ್ಗೆ ರೇಟಿಂಗ್ ಕ್ಯಾನ್ಸಲ್ ಮಾಡಿ 1/10. ಪಾಯಸ, ಪಾಯಸಕ್ಕೆ 9/10. 1 ಮಾರ್ಕ್ಸ್ ಏನಕ್ಕೆ ಕಡಿಮೆ ಗೊತ್ತಾ ಪಾವು? ಇನ್ನೊಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಜಾಸ್ತಿ ಹಾಕಿದ್ರೆ ಸೂಪರ್ ಆಗಿರ್ತಿತ್ತು. ಅನ್ನ, ಬಿಸಿ ಬಿಸಿ ಹಬೆ ಆಡೋ ಅನ್ನ, ಬಿಳಿ ಬಿಳಿ ಅನ್ನ. ಅನ್ನದ ದೇವ್ರ ಮುಂದೆ ಅನ್ಯ ದೇವ್ರುಂಟೆ. 10/10. ಆಲ್ವೇಸ್ ಟೇಬಲ್ ಟಾಪ್ ವಿನ್ನರ್. ಏನ್ ಮಾಡ್ತಿದ್ಯಾ ಸುಶಿ? ಫುಡ್ ರಿವ್ಯೂ ಮಾಡ್ತೀನಿ ನೋಡಪ್ಪ. ಹೇಗಿದೆ ಎಲ್ಲ? ಹೆಂಗಿದ್ರು ಅದನ್ನೇ ತಿನ್ಬೇಕು. ಚೆನ್ನಾಗಿಲ್ಲ, ಉಪ್ಪು ಕಮ್ಮಿ, ಖಾರ ಜಾಸ್ತಿ ಅಂತ ಏನಾದ್ರು ಅಂದ್ರೆ ಅಡ್ಗೆ ಮನೆ ದಾರಿ ತೋರಿಸ್ತೀನಿ, ನೀನೇ ಹೋಗಿ ಅಡ್ಗೆ ಮಾಡ್ಕೊಂಡು ತಿನ್ನು. ದೊಡ್ಡಮ್ಮ, ನೀವು ಮಾಡಿರೋ ಅಡಿಗೆ ಮೇಲೆ ಚೆನ್ನಾಗಿಲ್ದೆ ಇರುತ್ತಾ? ಸೂಪರ್ ಆಗಿದೆ. 10/10. ಅಲ್ಲ ಕಣ, ಅದು ಯಾವ ಐಟಮ್ಗೆ 10ಕ್ಕೆ 1 ಅಂತಿದ್ದೆ? ನನ್ನ ನಾಲ್ಗೆಗೆ ದೊಡ್ಡಪ್ಪ ಅದು ಸುಟ್ಕೊಂಡ್ಬಿಟ್ನಲ್ಲ, ಅದಕ್ಕೆ ಬಿಸಿ ಆಯ್ತು. ಓಹೋ, ಸರಿ 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 ಸರಿ. ಸುಶಾಂತ್, ರೇಟಿಂಗ್ ಟೈಮ್ ಎಲ್ಲ ಮುಗೀತು. ಈಗ ಏನಿದ್ರು ಈಟಿಂಗ್ ಟೈಮ್. ಎಲ್ಲರೂ ಕೂತ್ಕೊಂಡು ಅಚ್ಚುಕಟ್ಟಾಗಿ ಊಟ ಮಾಡೋಣ, ಆಯ್ತಾ? ಓಕೆ. ಆದಿ ಎಲ್ಲಿ ಕಾಣಿಸ್ತಾ ಇಲ್ಲ? ಅತ್ತೆ, ಆದಿ ಅಣ್ಣ ಸ್ವಿಮ್ಮಿಂಗ್ ಪೂಲ್ ಹತ್ರ ಇದ್ದ, ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ತಾತ ಏನು ಕನ್ಫ್ಯೂಸ್ ಆಗಿರಲಿಲ್ಲ ಅಂಚು. ಅವ್ರು ಬೇಕು ಅಂತಲೇ ಮಾಡಿದ್ದು. ಅದೇನೋ ನನಗಿಂತ ಆ ರಾಕ್ಷಸಿ ಕಂಡ್ರೆ ಜಾಸ್ತಿ ಪ್ರೀತಿ ಅವ್ರಿಗೆ. ತಾತ ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ ನನಗೂ ಅರ್ಥ ಆಗ್ತಿಲ್ಲ ಅಣ್ಣ. ಸರಿ, ಇದ್ರ ಬಗ್ಗೆ ಮಾತಾಡೋದಕ್ಕೆ ತುಂಬಾ ಟೈಮ್ ಇದೆ. ಬಾ ನೀನು, ಊಟ ಮಾಡೋಣ. ನಂಗೆ ಊಟ ಬೇಡ ಅಂಚು. ಅಣ್ಣ, ನೀನೇನು ಅವಳ ಮುಖ ನೋಡ್ಬೇಕಾಗಿಲ್ಲ. ಲಕ್ಷ್ಮಿ ಏನು ಊಟಕ್ಕೆ ಬಂದಿಲ್ಲ. ಅವಳ ಮುಖ ಅಲ್ಲ, ನನಗೆ ಇತ್ತೀಚೆಗೆ ತಾತನ ಮುಖ ನೋಡೋಕ್ಕೂ ಇಷ್ಟ ಆಗ್ತಿಲ್ಲ. ಹಾಗಂತ ಊಟ ಬಿಟ್ಟಿರ್ತೀಯಾ? ನಾನು ನಿನ್ನ ಮುದ್ದಿನ ತಂಗಿ ಕರಿತಿದ್ದೀನಿ. ಇವಾಗ ನೀನು ಊಟಕ್ಕೆ ಬರಲಿಲ್ಲ ಅಂದರೆ ನಾನು ಊಟ ಮಾಡಲ್ಲ. Tentada, Mr. Adi is here for the dinner. ಕೂತ್ಕೋ ಆದಿ. ಊಟ ಶುರು ಮಾಡೋಣ. ಸ್ವಲ್ಪ ತಡೀರಿ, ಲಕ್ಷ್ಮಿನೂ ಬರಲಿ, ಒಟ್ಟಿಗೆ ಊಟ ಮಾಡೋಣ. ತಾತ, ನಾನು ಹೋಗಿ ಕರ್ಕೊಂಬರ್ಲ? ಬೇಡ, ಅವಸರ ಮಾಡೋದು ಬೇಡ. ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ ಅಂತ ನಾವು ಅವಳಿಗೆ ಹೇಳಿಲ್ಲ. ಅವಳು ಬರ್ತಾಳೆ, ಕಾರಣ. ಆಯ್ತು ಹೇಳಿ. ಆ ದುಡ್ಡು ತಗೊಂಡು ಅಮ್ಮ ನನ್ನ ಜೊತೆ ಬಂದಿದ್ಲಪ್ಪ. ಇಬ್ರು ಮಾತಾಡ್ಕೊಂಡು ಹೋಗಿ ಮೊಬೈಲ್ ರೀಚಾರ್ಜ್ ಮಾಡಿಸ್ಕೊಂಡು ಬಂದ್ವಿ. ಏನ, ಅಮೃತ ಅವ್ರು ನಿಮ್ಮ ಜೊತೆ ಬಂದಿದ್ರಾ? ಅದಕ್ಕೆ ಅಂತ ಹೇಳ್ತೀವಿ, ಅಮೃತ ಅವ್ರು ನಿಮ್ಮ ಜೊತೆ ಬಂದಿದ್ರಾ ಅಂತ. ಅದೇನು ಆಶ್ಚರ್ಯ ಪಡೋವಂಥದ್ದ? ಆಶ್ಚರ್ಯ ಪಡೋದು ತುಂಬ ಇದೆ ಮಾವ. ನೀವು ಹೇಳಿ ಮುಂದೇನಾಯ್ತು ಅಂತ. ಇಲ್ಲಿಂದ ಅಂಗಡಿಗೆ ಹೋಗೋ ತನಕ ಅಮೃತ ನನ್ನ ಜೊತೆ ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಬಂದ್ಲು ಗೊತ್ತಾ? ತುಂಬ ಒಳ್ಳೆ ಹುಡುಗಿ ಕಾಣ ಅವಳು. ನನ್ನ ಜೊತೆ ಮಾತ್ರ ಅಲ್ಲ, ದಾರಿಲಿ ಸಿಕ್ತವ್ರ ಜೊತೆ ಎಲ್ಲ ತುಂಬ ಚೆನ್ನಾಗೇ ಮಾತಾಡ್ಕೊಂಡು ಬಂದ್ಲು. ನಮ್ಮ ಮನೇಲಿ ಅವಳ ಜೊತೆ ಮಾತಾಡೋಕ್ಕೆ ಯಾರೂ ಇಲ್ಲ. ಅದೇ ಕಣೋ ಪ್ರಾಬ್ಲಮ್. ಅಮ್ಮ ಹೇಳೋದು ಸರಿ ಇದೆ. ಮಾತಾಡಿಸ್ದೇನೆ ಅಮ್ಮೂರು ಮೂಕಿ ಥರ ಆಗ್ಬಿಟ್ಟಿದ್ದಾರೆ. ಮಾತಾಡ್ತಾ ಇದ್ರೆ ಸರಿ ಹೋಗ್ತಾರೆ. ಮಾತಿನ ಮಲ್ಲಿ ಆದರೂ ಆಗ್ಬೋದು. ಮತ್ತೇನು ಯೋಚನೆ ಮಾಡ್ತಿದೀಯೋ?
ಏನಿಲ್ಲ ಮಾವ, ಈ ಗಣಿತ ಕ್ಲಾಸ್ಗೆ ಇನ್ಯಾವ್ದಾದ್ರು ದೆವ್ಗಳು ಬರ್ತಾವ ಅಂತ ಯೋಚನೆ ಮಾಡ್ತಿದ್ದೆ. ಸರಿಯಪ್ಪ, ನೀನು ಇಲ್ಲೇ ಇದ್ದು ದೇವ್ಗಳಿಗೆ ಕೂಡ್ಸೋದು, ಬಾಗ್ಸೋದು, ರೇಖಾಗಣಿತ, ಬೀಜಗಣಿತ ಇದೆಲ್ಲ ಹೇಳ್ಕೊಡ್ತಾ ಇರೋ. ನಾನು ಹೋಗಿ ತಿನ್ಕೊಂಡು ಮಲ್ಕೊಂತೀನಿ. ಬಾಯ್. ಮೈನಸ್ ಇಂಟು ಮೈನಸ್ ಪ್ಲಸ್. ಕರೆಕ್ಟ್. ನಾನು ಅದಕ್ಕೆ ರೂಮಲ್ಲಿ ಉಳ್ಕೊಡೋದು ಸರಿನಾ ಅಕ್ಕ? ತಾತನೇ ಹೇಳಿದ್ರಲ್ಲ, ನೀನು ಯಾಕೆ ತಲೆ ಕೆಡಿಸ್ಕೊತಿದ್ಯಾ? ನಡಿ ಒಳಗೆ. ನಿಂತ್ಕೊಳ್ಳೆ. ಇಲ್ಲೇ ಹೋಗ್ತಿದ್ಯಾ? ಆದಿ, ತಾತನೇ ಹೇಳಿದ್ರಲ್ಲ. ಅದಕ್ಕೆ ನೀವೇನು ಮಾತಾಡಬೇಡಿ, ಸುಮ್ಮನೆ ಇವಳೇನು ಬಾಯಿಗೆ ಬೀಗ ಹಾಕೊಂಡಿದ್ದಾಳ. ಹೇಳೆ, ಎಲ್ಲೋಗ್ತಿದ್ಯಾ? ತಾತ ಹೇಳಿದ್ದು ನೀನೇ ಕೇಳಿಸ್ಕೊಂಡ್ಯಲ್ಲ. ನಾನು ನನ್ನ ಅತ್ತಿಗೆ ರೂಮಲ್ಲಿ ಇರ್ಬೇಕಂತೆ. ಏನ? ಅತ್ತಿಗೆ ರೂಮ? ಇದು ನಿಮ್ಮ ಅತ್ತಿಗೆ ರೂಮ್ ಆಗೋಕ್ಕಿಂತ ಮುಂಚೆ ನಮ್ಮ ಅಕ್ಕನ ರೂಮ್. ಅಮ್ಮು ಇರಲಿ ಇಲ್ಲೇ ಇರಲಿ, ಈ ರೂಮ್ ಅಮ್ಮುದೇ. ನಿನ್ನೆರಳು ಕೂಡ ಈ ರೂಮ್ ಬಾಗಿಲ ಮೇಲೆ ಬೀಳಬಾರ್ದು. ಹೊರಡು, ಹೋಗ್ತಾ ಇರೋ. ಆದಿ, ಅದಕ್ಕೆ ನಿಮ್ಗೆ ಇವಳ ಮೇಲೆ ಅಷ್ಟೊಂದು ಕಾಳಜಿ ಇದ್ರೆ ಕರ್ಕೊಂಡು ಹೋಗಿ ನಿಮ್ಮ ರೂಮಲ್ಲಿ ಇರಿಸ್ಕೊಳ್ಳಿ. ಆಗಲ್ಲ ಅಲ್ಲ? ಈ ಮನೆಯಲ್ಲಿ ಯಾವ ರೂಮು ನಿಂದಲ್ಲ. ಆದಿ, ಸ್ವಲ್ಪ ಮೆಲ್ಲಕ್ ಮಾತಾಡು. ತಾತ ಕೇಳಿಸ್ಕೊಂಡ್ರೆ ಏನಾಗುತ್ತೆ? ನಿಮ್ ತಾತನಿಗಂತೂ ಬುದ್ಧಿ ಇಲ್ಲ. ಈ ರಾಕ್ಷಸಿ ಹೋದ್ರೆ ಹೋಗ್ಲಿ ಅಂತ ಬಿಡೋದು ಬಿಟ್ಟು ವಾಪಸ್ ಕರ್ಕೊಂಡು ಬಂದಿದ್ದಾರೆ. ನೋಡು, ಯಾವುದೇ ಕಾರಣಕ್ಕೂ ನೀನ್ ಅಮ್ಮು ರೂಮ್ ಹೋಗಕ್ಕೆ ನಾನ್ ಬಿಡಲ್ಲ. ಸರಿಯಾಗಿ ಹೇಳಿದೆ ಆದಿ. ಅವನು ಹೇಳಿದ್ದು ಸರಿಯಾಗಿ ಇದೆ ಕಣಮ್ಮ. ಬುದ್ಧಿ ಇಲ್ಲ ನನಗೆ, ದಡ್ಡ ನಾನು. ಸುಮ್ಮನೆ ಇಷ್ಟು ದೊಡ್ಡ ಮನೆ ಕಟ್ಸ್ಬಿಟ್ಟೆ. ಅದೀಗೇನಪ್ಪ, ಲಕ್ಷ್ಮಿ ಅಮ್ಮು ರೂಮಲ್ಲಿ ಇರಬಾರ್ದು ಅಷ್ಟೇ ತಾನೆ? ಸರಿ ಬಿಡಪ್ಪ. ಲಕ್ಷ್ಮಿ ಈ ರೂಮಲ್ಲಿ ಇರಬಾರ್ದು ಅನ್ನೋದಕ್ಕೆ ನಿನಗೆ ನಿಮ್ಮ ಅಕ್ಕನ ಮೇಲಿರೋ ಪ್ರೀತಿಗಿಂತ ನನ್ನ ಮೇಲೆ ಲಕ್ಷ್ಮಿ ಮೇಲಿರೋ ಸಿಟ್ಟೆ ಕಾರಣ ಅಂತ ನನಗೆ ಗೊತ್ತಿತ್ತು. ಲಕ್ಷ್ಮಿ, ನೀನು ಅಮ್ಮು ರೂಮಲ್ಲಿ ಇರಬಾರ್ದು. ಹೋಗೋ, ಹೋಗ್ತಾ ಇರೋ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀಪುರ